ಬಾಲರಾಜು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ನೋಡಿ. ಯಾರು ಬೆಸ್ಟ್ ಇದ್ದಾರೆ ಅವ್ರನ್ನ ಆಯ್ಕೆ ಮಾಡಿ. ಬಾಲರಾಜು ಬೆಳಿಗ್ಗೆ 6 ಗಂಟೆಗೆ ಎದ್ದು ಜನರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ 3 ಗಂಟೆಗೆ ಎದ್ದು ಹೇಳ್ತಾರಂತೆ. ಯಾರು ಬೇಕು ನಿಮಗೆ ಆಯ್ಕೆ ಮಾಡಿ. ಚಾಯ್ಸ್ ನಿಮ್ದು. ಸುನಿಲ್ ಬೋಸ್ ಬೆಳಿಗ್ಗೆ ಟೈಮ್ ಹೇಳೋದೇ ಇಲ್ಲ, ಮತ್ತು ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಭ್ಯರ್ಥಿ ಪರವಾಗಿ, ಅಭ್ಯರ್ಥಿ ವಿಚಾರವಾಗಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ವೈಯಕ್ತಿಕ ತೇಜೋವಧಿಯನ್ನು ಸಾರ್ವಜನಿಕವಾಗಿ ಮಾಡಿದ್ರೆ ಅದು ನೀತಿ ಸಂಹಿತೆಗೆ ಒಳಪಡುತ್ತದೆ ಮತ್ತು ಅದು ಗಂಭೀರವಾದಂಥ ಪ್ರಕರಣವಾಗುತ್ತೆ ಅಂತ ರಾಷ್ಟ್ರೀಯ ಚುನಾವಣಾ ಆಯೋಗ ಹೇಳಿದೆ. ಆ ಕಾರಣಕ್ಕೋಸ್ಕರ ರಾತ್ರಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾನೂನು ವಿಭಾಗ ನಾವು ಲಾಯರ್ಸ್ಗಳು ಚರ್ಚೆ ಮಾಡಿ, ಒಂದು 10 ಜನ ಲಾಯರ್ಸ್ಗಳು ಚರ್ಚೆ ಮಾಡಿ ಇವತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಮತ್ತು ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ ಮತ್ತು ಜಿಲ್ಲಾ ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತಾ ಇದ್ದೀವಿ. ಏನು ದೂರು ಅಂತಂದರೆ, ಎನ್ ಮಹೇಶ್ ಅವ್ರನ್ನ ಕೂಡಲೇ ಈ ಚುನಾವಣಾ ಪ್ರಚಾರದಿಂದ ನಿರ್ಬಂಧ ವಿಧಿಸ್ಬೇಕು. ಎನ್ ಮಹೇಶ್ ಅವರು ಮಾಜಿ ಶಾಸಕರು ಕೊಳ್ಳೇಗಾಲ ನಂಬರ್ 1. ನಂಬರ್ 2, ಅವರು ವಿರುದ್ಧವಾಗಿ ಇದನ್ನು ಗಂಭೀರ ಪ್ರಕರಣವನ್ನು ಕ್ರಿಮಿನಲ್ ಮೊಕದ್ದಮೆ ಮತ್ತು ಚುನಾವಣಾ ಆಯೋಗ ಎರಡೂ ಸೇರಿ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಎಂಕ್ವೈರಿನ ಕಂಡಕ್ಟ್ ಮಾಡಬೇಕು. ಇದು ಮತ್ತು ಇವತ್ತಿನಿಂದ ಅವರು 26ವರೆಗೆ ಕರ್ನಾಟಕದ ಯಾವ ಕ್ಷೇತ್ರದಲ್ಲೂ ಚುನಾವಣಾ ಪ್ರಚಾರಕ್ಕೆ ಬರಬಾರ್ದು ಅಂತ ನಿರ್ಬಂಧ ವಿಧಿಸಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾನೂನು ವಿಭಾಗ ಇವತ್ತು ದೂರನ್ನ ಸಲ್ಲಿಸಿದೆ.